ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಪ್ಯಾಕಿಂಗ್ ವಿಡಿಯೋ. ಹೌದು, ಬಾಡಿಗೆ ಮನೆಗಳನ್ನು ಚೇಂಜ್ ಮಾಡ್ತಾನೆ ಇರ್ತೀವಿ ಅಲ್ವಾ, ಹಾಗಾಗಿ ನಂದು ಕೂಡ ಶಿಫ್ಟಿಂಗ್ ನಡೀತಾ ಇದೆ. ಬಾಡಿಗೆ ಮನೆಗಳಿಗೆ ಹೋಗುವಾಗ ಏನೆಲ್ಲ ತಪ್ಪದೆ ತಗೊಂಡು ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಒಂದೂರಿಂದ ಬೇರೆ ಊರಿಗೆ ನಾವು ಶಿಫ್ಟ್ ಆಗ್ತಿದ್ದೀವಿ ಅನ್ನುವಾಗ ಒಂದು 2-3 ಸರಿ ಓಡಾಡೋದು ಇದ್ದೇ ಇರುತ್ತೆ ಅಲ್ವಾ. ಆವಾಗ ತಪ್ಪದೆ ಇದನ್ನ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗೋದ್ರಿಂದ ತಲೆನೋವು ಕೂಡ ಇರೋದಿಲ್ಲ, ತುಂಬಾ ಬೇಗ ಎಲ್ಲವನ್ನ ಜೋಡಿಸ್ಕೋಬಹುದು. ಹಾಗಾದ್ರೆ ಮತ್ತೆ ತಡ, ಬೇಗ ಬೇಗ ಏನೇನೆಲ್ಲ ಜೋಡಿಸ್ಕೋಬೇಕು ಅಂತ ತೋರಿಸ್ತೀನಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸರಿನಾ? ಸರಿ, ಎಲ್ಲವನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಅಂತಂದು ಮೇಲ್ಗಡೆ ಇಟ್ಟಂತಹ ಬ್ಯಾಗು ಮತ್ತು ಸೂಟ್ ಕೇಸ್ಗಳನ್ನೆಲ್ಲ ಕೆಳಗಿಳಿಸ್ತಾ ಇದ್ದೆ. ನಾವುಗಳು ಹೇಗೆ ಅಂತಂದರೆ ಊರಿಗೆ ಹೋಗ್ಬೇಕಾದ್ರೆ ಅಷ್ಟೇ, ಅಥವಾ ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀವಿ ಅಂದಾಗ ಮಾತ್ರ ಈ ರೀತಿ ಸೂಟ್ ಕೇಸ್ಗಳನ್ನೆಲ್ಲ ಕೆಳಗಿಳಿಸ್ತಾ ಇರ್ತೀವಿ. ಮೇಲ್ಗಡೆ ಹಾಕಿದ್ವಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಧೂಳಾಗ್ಬಿಟ್ಟಿದ್ವು. ಕೆಳಗಡೆ ಎಲ್ಲವನ್ನು ಇಳಿಸ್ಕೊಂಡ್ಬಿಟ್ಟು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸೂಟ್ ಕೇಸು ಬಟ್ಟೆಗೆ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೂಟ್ ಕೇಸು, ಅದು ದೊಡ್ಡ ಸೂಟ್ ಕೇಸನ್ನ ಈ ಪೂಜೆ ಸಾಮಾನು, ಅಡುಗೆ ಮನೆ ಸಾಮಾನನ್ನು ಇಟ್ಕೊಳ್ಳೋದಕ್ಕೆ, ಅವತ್ತು ಒಂದು ದಿನಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಮಾತ್ರ ಇದೊಂದು ದೊಡ್ಡ ಸೂಟ್ ಕೇಸನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಒಂದ್ಸರಿ ನೀಟಾಗಿ ಎಲ್ಲವನ್ನು ಒರೆಸ್ಬಿಟ್ಟು ಈಗ ಈ ರೀತಿ ಕೆಳಗಡೆ ಒಂದು ದಪ್ಪನಾದ ಬೆಡ್ಶೀಟನ್ನು ಹಾಕ್ಕೊತಾ ಇದ್ದೀನಿ. ಇದು ಆಮೇಲೆ ನಮಗೆ ಮಲ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಈಗ ಫೋಟೋಗಳೆಲ್ಲ ಗ್ಲಾಸ್ ಐಟಮ್ಗಳು ಇರ್ತಾವಲ್ವ, ಫೋಟೋ ಫ್ರೇಮ್ ಎಲ್ಲ ಗ್ಲಾಸ್ ಇರುತ್ತೆ, ಅದೆಲ್ಲ ಒಡೆದೋಗ್ಬಿಟ್ರೆ ಹಾಗಾಗಿ ಹುಷಾರಾಗಿ ಹಿಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಿದುವಾಗಿ ಇರುವಂತಹ ಬಟ್ಟೆಯನ್ನು ಅಥವಾ ಬೆಡ್ಶೀಟನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಫೋಟೋಗಳನ್ನೆಲ್ಲ ಇಟ್ಕೊತಾ ಇದ್ದೀನಿ. ಇಲ್ಲೇ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲೊಂದು ಸರಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಅಲ್ಲೋಗಿ ಕ್ಲೀನ್ ಮಾಡ್ಕೊಳ್ಳೋದು ಎರಡೆರಡು ಕೆಲಸ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲೇ ಫೋಟೋ ಆಗಲಿ, ದೇವರ ವಿಗ್ರಹಗಳು, ದೀಪಗಳನ್ನೆಲ್ಲ ನೀಟಾಗಿ ಇಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ. ಮೊದಲು ಮನೆ ದೇವರ ಫೋಟೋನ ಇಟ್ಕೊತಾ ಇದ್ದೀನಿ. ಫಸ್ಟು ಮನೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇರ್ತಾರಲ್ವ, ಹಾಗಾಗಿ ಮೊದಲು ನಮ್ಮ ಮನೆ ದೇವರ ಫೋಟೋನ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ವಿಗ್ರಹಗಳು ಮತ್ತು ನಾವು ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದನ್ನು ಕೂಡ ನೀಟಾಗಿ ಎಲ್ಲವನ್ನು ಜೋಡಿಸ್ಕೊತಾ ಇದ್ದೀನಿ. ಇದೆಲ್ಲವೂ ಆದಮೇಲೆ ಈಗ ಇನ್ನೊಂದು ಫೋಟೋನ ಇಡ್ತಾ ಇದ್ದೀನಿ. ಇದು ನನ್ನ ಅತ್ತೆ ಮಾವನ ಫೋಟೋ. ಕೆಲವೊಬ್ಬರು ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಕೇಳಿದ್ದೀನಿ, ಫಸ್ಟ್ ಟೈಮ್ ಮನೆಗೆ ಹೋಗ್ತಾ ಇದ್ದೀರಿ ಅಂದಾಗ ಈ ರೀತಿ ಫೋಟೋಗಳನ್ನು ಹಿಡ್ಕೊಂಡು ಹೋಗಬಾರ್ದು, ಆವತ್ತಿನ ದಿನ ಪೂಜೆ ಮಾಡಬಾರ್ದು, ಇನ್ನೊಂದು ದಿನ ತೊಗೊಂಡೋಗಿ ಇಡಿ ಅಂತೆಲ್ಲ ಹೇಳೋದು ಕೇಳಿದ್ದೀನಿ. ಪರ್ಸ್ನಲಿ ನಾವು ಅದನ್ನೆಲ್ಲ ನಂಬೋದಿಲ್ಲ. ಯಾಕೆಂದರೆ ದೇವರ ಆಶೀರ್ವಾದ ಹೇಗೋ ನಮ್ಮ ಹಿರಿಯರ ಆಶೀರ್ವಾದ ಕೂಡ ನಮಗಿರಬೇಕು. ಅವರ ಆಶೀರ್ವಾದ ಮಾಡಿದರೆ ಖಂಡಿತ ನಾವು ಚೆನ್ನಾಗಿರ್ತೀವಿ ಅನ್ನೋ ಕಾರಣಕ್ಕೆ ಯಾವಾಗಲೂ ಕೂಡ ನಾವು ಈ ರೀತಿ ಪೂಜೆ ಮಾಡುವಾಗ ಅವರು ಫೋಟೋನು ಕೂಡ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡ್ತೀವಿ. ಹಂಗಾಗಿ ಇದನ್ನು ಕೂಡ ನೀಟಾಗಿ ಒಂದ್ಸರಿ ಎಲ್ಲ ವಾಶ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತಿರೋದು ಒಂದೇ ಸರಿ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ, ಈ ರೀತಿ ಪ್ಯಾಕಿಂಗ್ ಮಾಡಿಕೊಂಡೆ ಅಂತ. ಆದರೆ ನಾನು ಎಷ್ಟು ಟೇಕ್ ತೊಗೊಂಡಿದ್ದೀನಿ ಅಂದರೆ ಹೇಳ್ಬಾರ್ದು. ಒಂದು 5-6 ಸರಿ ತೆಗೆಯೋದು ಇಡೋದು, ತೆಗೆಯೋದು ಇಡೋದು. ಏಕೆಂದರೆ ಫೋಟೋಗಳು ಒಡೆದೋಗ್ಬಿಟ್ರೆ ಅಥವಾ ಆ ಕಡೆ ಈ ಕಡೆ ಆಗಿಬಿಟ್ರೆ ಮತ್ತು ಹಾಳಾಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ತೆಗೆದು ಇಟ್ಟು ಮಾಡಿಬಿಟ್ಟು ನೀಟಾಗಿ ಪ್ರತಿಯೊಂದು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ದೇವ್ರ ವಿಗ್ರಹಗಳು ಚಿಕ್ಕ ಚಿಕ್ಕವೆಲ್ಲ ಇರೋದ್ರಿಂದ ಕಳೆದೋಗ್ಬಿಟ್ರೆ ಅಥವಾ ಮತ್ತೆ ಧೂಳಾಗ್ಬಿಟ್ರೆ ಅನ್ನೋ ಕಾರಣಕ್ಕೆ ನೀಟಾಗಿ ಎಲ್ಲ ಕವರಲ್ಲಿ ಇಟ್ಬಿಟ್ಟು ಪೂರ್ತಿಯಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ಬೇರೆ ಊರಿಗೆ ಹೋಗ್ಬಿಟ್ಟು ನಾವು ಈ ರೀತಿ ಮನೆಗೆ ಹಾಲು ಉಗ್ಸೋ ಕಾರ್ಯಕ್ರಮ ಇಟ್ಕೊತಿದ್ದೀವಿ ಅಂತಂದಾಗ ಪ್ರತಿಯೊಂದನ್ನು ನೀಟಾಗಿ ನೋಡಿಕೊಂಡು ಹೋಗಲೇಬೇಕಾಗುತ್ತೆ. ಕೆಲವೊಂದು ಹೋಗ್ಬಿಟ್ಟು ಅವತ್ತೇ ಉಳ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಮಕ್ಕಳು ಬೇರೆ ಇರ್ತಾರೆ, ಅವ್ರಿಗೇನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು 2-3 ಪ್ಲೇಟುಗಳು, ಪಾತ್ರೆಗಳು, ಒಂದೆರಡು ಈ ರೀತಿ ಚಂಬು, ಕಪ್ಪು, ಸ್ಪೂನು, ನೈಫು, ಕಟರು ಪ್ರತಿಯೊಂದನ್ನು ಕೂಡ ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏಕೆಂದರೆ ಅಕಸ್ಮಾತ್ ನಾವು 1 ವೀಕಲ್ಲಿ ಉಳ್ಕೊಂಡ್ರೂ ಕೂಡ ಆರಾಮಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ರೇಷನ್ ಅಂತೂ ಎಲ್ಲ ಕಡೆಯೂ ಸಿಗುತ್ತೆ. ರೇಷನ್ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಮಾಡಿಕೊಂಡು ಆರಾಮಾಗಿ ಊಟ ಮಾಡೋ ಹಾಗೆ ಪ್ರತಿಯೊಂದು ಸಾಮಾನನ್ನು ಒಂದೇ ಸೂಟ್ ಕೇಸಲ್ಲಿ ನಾನು ಇಟ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಇಲ್ಲಿ ಇಂಡಕ್ಷನ್ ಸ್ಟವನ್ನು ಇಟ್ಕೊಂಡಿದ್ದೀನಿ. ಇದಾದರೆ
ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಯಾವುದೇ ಥರ ಭಾರ ಇರೋದಿಲ್ಲ. ಎಲ್ಲ ಮನೆಗಳು ಸುಚ್ಚಿದ್ದೇ ಇರುತ್ತೆ ಅಲ್ವಾ. ಇದೊಂದು ಇದ್ಬಿಡ್ತು, ಇದಕ್ಕೆ ಸಟ್ಟಾಗುವಂತಹ ಪಾತ್ರೆಗಳು ಇತ್ತು ಅಂತಂದರೆ ಮುಗೀತು. ಆರಾಮಾಗಿ ಆಲುಕ್ಸ್ಕೋಬೋದು, ಹಾಗೆ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು. ಇದ್ದೂರಲ್ಲೇ ನಾವು ಮನೇನ ನೋಡಿ ಶಿಫ್ಟ್ ಮಾಡ್ತಿದ್ವಿ ಅಂದಾಗ ಸ್ಟವ್ ಸಿಲಿಂಡರ್ನೆಲ್ಲ ತೊಗೊಂಡೋಗೋದು ಈಸಿ ಆಗಿಬಿಡುತ್ತೆ, ತೊಗೊಂಡು ಹೋಗ್ತೀವಿ. ಆದರೆ ಬೇರೆ ಊರುಗಳಿಗೆ ಜರ್ನಿ ಮಾಡುವಾಗ ಈ ರೀತಿ ಇಂಡಕ್ಷನ್ ಸ್ಟವೇ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಒಂದು 2-3 ಬೆಡ್ಶೀಟ್ಗಳನ್ನು ಇಟ್ಕೊತಾ ಇದ್ದೀನಿ. ಏಕೆಂದರೆ ಇವಾಗ ತುಂಬ ಸೆಕೆ ಇರೋದ್ರಿಂದ ಏನು ಹೊಚ್ಕೊಂಡು ಮಲ್ಕೊಳ್ಳೋದಕ್ಕೆಲ್ಲ ಏನು ಬೇಕಾಗಲ್ಲ. ಕೆಳಗಡೆ ಅಲ್ಲೇ ಒಂದು ಸ್ವಲ್ಪ ಹಾಸ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಒಂದು 2-3 ದಿನ ನಿದ್ದೆ ಮಾಡಿಕೊಂಡು ಬರ್ಬೋದು. ಏಕೆಂದರೆ ಅವತ್ತಿನ ಪೂಜೆ ಮಾಡಿದ ದಿನ ಅಲ್ಲೇ ಉಳ್ಕೋಬೇಕು ಅಂತಾರಲ್ವ. ಹಾಗಾಗಿ ಅವತ್ತು ನೈಟ್ ಒಂದಿನ ಸ್ಟೇ ಮಾಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನೀಟಾಗಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಾನೇನು ಹುಟ್ಟುತ್ತಾನೆ ಯೂಟ್ಯೂಬರ್ ಅಲ್ಲ, ಈಗೀಗ ಕಲಿತಾ ಇರೋದು, ಈಗೀಗ ಮಾತಾಡ್ತಾ ಇರೋದು, ಈಗೀಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಏನಾದರೂ ತಪ್ಪುಗಳಿತ್ತು ಅಂತಂದರೆ ಖಂಡಿತ ನೀವು ಹೇಳ್ಬೋದು, ಈ ರೀತಿ ತಪ್ಪಾಗಿತ್ತು, ಇಲ್ಲಿ ತಪ್ಪಾಯಿತು, ಅಲ್ಲಿ ತಪ್ಪಾಯಿತು ಅಂತ. ಖಂಡಿತ ಅದನ್ನು ತಿದ್ಕೊಂಡು ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನ ಖಂಡಿತ ನಾನು ಮಾಡೇ ಮಾಡ್ತೀನಿ. ಆದರೆ ತುಂಬ ನೆಗೆಟಿವ್ ಆಗಿ ಮಾತಾಡಬೇಡಿ ಅಷ್ಟೇ. ಅದು ಸ್ವಲ್ಪ ಬೇಜಾರಾಗುತ್ತೆ ತುಂಬ ನೆಗೆಟಿವ್ ಬಂದಾಗ. ಆದರೂ ಕೂಡ ನನ್ನ ಯೂಟ್ಯೂಬ್ ಜರ್ನಿನ ಮುಂದುವರಿಸ್ತೀನಿ. ಇಷ್ಟು ಪೂಜೆ ಸಾಮಾನು ಮತ್ತು ಅಡುಗೆ ಸಾಮಾನ ಪ್ಯಾಕಿಂಗ್ ಆಗಿ ನೋಡಿದ್ರಲ್ಲ, ಈ ಸೂಟ್ ಕೇಸಲ್ಲೆಲ್ಲ ಪೂಜಾ ಸಾಮಾನುಗಳು ಮತ್ತೆ ಹಾಲುಕ್ಸೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಸಾಮಾನುಗಳು ಇದರಲ್ಲಿದೆ. ಮತ್ತೆ ಈ ಸೂಟ್ ಕೇಸಲ್ಲಿ ನಮ್ಮ 2 ದಿನಕ್ಕಾಗುವಷ್ಟು ಬಟ್ಟೆಗಳಿದೆ. ಮತ್ತೆ ಬಾತ್ರೂಮ್ ಐಟಮ್ಸ್ಗಳೆಲ್ಲ ಇದೆ. ಸೋಪು, ಬ್ರಷು, ಪೇಸ್ಟು ಎಲ್ಲ ಇದರಲ್ಲಿದೆ. ಮೇಕಪ್ ಸಾಮಾನೆಲ್ಲ ಇದರಲ್ಲೇ ಇದೆ. ಈ 2 ಸೂಟ್ ಕೇಸನ್ನು ಅಷ್ಟೇ ನಾವು ಮಾಡ್ಕೊತಾ ಇರೋದು. ಹಾಗೆ ಹಾಲುಕ್ಸಿದ ದಿನ ಅಲ್ಲೇ ಉಳ್ಕೋಬೇಕಲ್ಲವಾ, ಹಾಗಾಗಿ ಇದರಲ್ಲಿ ಒಂದು 2-3 ಬೆಡ್ಶೀಟ್ಗಳನ್ನು ಇಟ್ಟಿದ್ದೀವಿ. ತುಂಬ ಸೆಕೆ ಇರೋದ್ರಿಂದ ಏನು ಜಾಸ್ತಿ ಬೇಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು 2-3 ಬೆಡ್ಶೀಟ್ಗಳನ್ನು ಇಟ್ಟಿದ್ದೀನಿ ಅಷ್ಟೇ. ಈಗ ಈ ಊರಿಂದ ಬೇರೆ ಊರಿಗೆ ಹೋಗಿ ಶಿಫ್ಟ್ ಆಗ್ತಾ ಇದ್ದೀವಿ ಅಂದರೆ ಇಷ್ಟು ಸಾಮಾನುಗಳಿದ್ರೆ ಸಾಕು. ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಬಿಟ್ಟು ಹಾಲುಕ್ಸಿ ಒಂದಿನ ಇದ್ಬಿಟ್ಟು ತಿರುಗಿ ದಿನ ಬಂದು ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಸಾಮಾನುಗಳೆಲ್ಲ ಶಿಫ್ಟ್ ಆಗೋದನ್ನು ಕೂಡ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಬರುವಂತಹ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.